ನಮಸ್ಕಾರ. ನಾನು ಡಾಕ್ಟರ್ ಅಕ್ಷಯ್ ದಂಡ, ಸಲಹೆಗಾರ, ಅಸ್ಥಿ ಶಸ್ತ್ರಚಿಕಿತ್ಸಕನು. ಇಂದು ನಾನು ಮಹಿಳೆಯರು ಗರ್ಭಭಾಗ ಮತ್ತು ಬೆನ್ನು ನೋವಿನ ಬಗ್ಗೆ ಕೇಳುವ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸ್ತಿದ್ದೇನೆ. ಆದರೆ ಅವರಿಗೆ ನೇರವಾದ ಉತ್ತರ ಎಂದಿಗೂ ಸಿಗುವುದಿಲ್ಲ. ಹೋಗೋಣ. ಕೊಚ್ಚಿಯಿಂದ ಪ್ರಿಯಾ ಮೆನೋನ್ ರೆಡಿಟ್‌ನಲ್ಲಿ ಕೇಳ್ತಾರೆ, ಡಾಕ್ಟರ್, ರಾತ್ರಿ ಫೋನ್‌ನಲ್ಲಿ ಸ್ಕ್ರೋಲ್ ಮಾಡಿದ ನಂತರ ನನ್ನ ಗರ್ಭಭಾಗ ನೋಯ್ತದೆ. ಇದು ಸರ್ವೈಕಲ್ ಸಮಸ್ಯೆಯೇ? ಬಹುಪಾಲು ಸಮಯದಲ್ಲಿ ಇದು ಭಯಾನಕ ಸರ್ವೈಕಲ್ ಸಮಸ್ಯೆ ಅಲ್ಲ. ಇದು ಒತ್ತಡದ ಸಮಸ್ಯೆ. ನೀವು ತಲೆ ಕೆಳಗೆ ನೋಡಲು ಗರ್ಧ ಭಾಗವನ್ನು ಮುಗ್ಗರಿಸಿದಾಗ ನಿಮ್ಮ ತಲೆ ಭಾರಿ ಆಗುದಿಲ್ಲ, ಆದ್ರೆ ಗರ್ಧ ಭಾಗದ ಮೇಲೆ ಬರುವ ಒತ್ತಡ ಹೆಚ್ಚಾಗುತ್ತೆ. ಏಕೆಂದ್ರೆ ನಿಮ್ಮ ಗರ್ಧ ಭಾಗದ ಮಾಂಸಪೇಶಿಗಳು ಕ್ರೇನ್ನಂತೆ ತಲೆಯನ್ನು ಹಿಡಿದುಕೊಂಡಿರ್ತವೆ. ಅದನ್ನು ಗಂಟೆಗಳ ಕಾಲ ಮಾಡಿದ್ರೆ ಮಾಂಸಪೇಶಿಗಳು ಮತ್ತು ಸಣ್ಣ ಸಂಧಿಗಳು ಕೆರಳಲು ಪ್ರಾರಂಭಿಸ್ತವೆ. ಅದಕ್ಕಾಗಿಯೇ ಅನೇಕ ಮಹಿಳೆಯರು ತಲೆಯ ಕೆಳಭಾಗದಲ್ಲಿ ಗಟ್ಟಿತನ, ತಲೆನೋವು, ಭುಗಿಲಾದ ಭುಜಗಳು ಎಂಬ ಅನುಭವನ ಹೊಂದುತ್ತಾರೆ. ಸೂಚನೆ: ಚಲನೆಯಿಂದ, ಬಿಸಿ ಅಥವಾ ಸ್ವಲ್ಪ ನಡೆಯೋದ್ರಿಂದ ನೋವು ಕಡಿಮೆ ಆಗ್ತಿದೆ ಅಂದ್ರೆ ಅದು ಸಾಮಾನ್ಯವಾಗಿ ಯಾಂತ್ರಿಕ ಸಮಸ್ಯೆ. ನೋವು ಕೈಯಲ್ಲಿ ಕೆಳಗೋದ್ರೆ, ಬೆರಳಲ್ಲಿ ಚುಚ್ಚುವಿಕೆ, ಹಿಡಿತದ ದುರ್ಬಲತೆ ಅಥವಾ ನಡೆಯುವಾಗ ಅಸ್ಥಿರತೆ ಅನುಭವಿಸಿದ್ರೆ ತಕ್ಷಣ ಕ್ರಮ ವಹಿಸಿ. ಇದಕ್ಕೆ ತಕ್ಷಣ ಪರೀಕ್ಷೆ ಅಗತ್ಯವಿದೆ. ಬೆಂಗಳೂರು ಮೂಲದ ದೀಪಾ ಕೃಷ್ಣನ್ ಯೂಟ್ಯೂಬ್ನಲ್ಲಿ ಇದನ್ನು ಬರೆದಿದ್ದಾರೆ ಮತ್ತು ನಾನು ಪ್ರತಿಯೊಬ್ಬ ಮಹಿಳೆಯೂ ಇದನ್ನು ಕೇಳಬೇಕು ಎಂದು ಬಯಸುತ್ತೇನೆ. ನನ್ನ ಭುಜ ಮತ್ತು ಗರ್ಭಭಾಗ ಒಂದೇ ಬದಿಯಲ್ಲಿ ನೋವು ಉಂಟಾಗಿದೆ. ನಾನು ಭಾರವಾದ ಹ್ಯಾಂಡ್ ಬ್ಯಾಗು, ಲ್ಯಾಪ್ಟಾಪ್ ಬ್ಯಾಗು, ಕೆಲವೊಮ್ಮೆ ಗ್ರಾಸರಿ ಬ್ಯಾಗ್ ಕೂಡ ಹೊರತೇನೆ. ಇದು ಕಾರಣವಾಗಬಹುದೇ? ಖಂಡಿತವಾಗಿಯೂ ಇದು ಮಹಿಳೆಯರಲ್ಲಿ ಅತ್ಯಂತ ಕಡಿಮೆ ಚರ್ಚೆಯಾಗುವ ಮಾದರಿಯಾಗಿದೆ. ಒಂದು ಭಾರವಾದ ಬ್ಯಾಗ್ ಒಂದೇ ಭುಜದ ಮೇಲಿಟ್ರೆ ನಿಮ್ ಮೇಲ್ಭಾಗ ಸ್ವಲ್ಪ ವಕ್ರವಾಗ್ತದೆ. ನಿಮ್ ಗರ್ಧ ಮತ್ತು ಭುಜದ ಮಾಂಸಪೇಶಿಗಳು ನಿಮ್ಗೆ ನೇರವಾಗಿ ನಿಲ್ಲಿಸಲು ಗಂಟೆಗಳ ಕಾಲ ಪ್ರಯತ್ನಿಸ್ತವೆ. ಇದು ಟ್ರಪೀಸಿಯಸ್ ಮತ್ತು ಭುಜದ ಹಲ್ಮೂಳೆ ಮಾಂಸಪೇಶಿಗಳ ಮೇಲೆ ನಿರಂತರ ಒತ್ತಡ ಉಂಟು ಮಾಡ್ತದೆ. ಕಾಲಕ್ರಮೇಣ ಇದು ನೋವಿನ ಚಕ್ರವನ್ನ ಪ್ರಾರಂಭವಿಸಬಹುದು. ಗಟ್ಟಿತನ, ತಲೆನೋವು, ಗರ್ಧದ ಗಟ್ಟಿತನ, ಇನ್ನಷ್ಟು ಕಟ್ಟಿತನ. ನಂಗೆ ಚಿಂತೆ ಉಂಟು ಮಾಡುವುದು, ಅನೇಕ ಮಹಿಳೆಯರು ಇದನ್ನು ಒತ್ತಡ ಎಂದು ಸಾಮಾನ್ಯಕರಿಸ್ತಾರೆ ಮತ್ತು ದಿನನಿತ್ಯದ ಭಾರದ ಮಾದರಿಯನ್ನು ಎಂದಿಗೂ ಗಮನಿಸೋದಿಲ್ಲ. ನಿಮ್ ಕೈಯಲ್ಲಿ ಚುಚ್ಚುವಿಕೆ ಅಥವಾ ಸುಮ್ಮನಾಗುವುದು ಅಥವಾ ರಾತ್ರಿ ನಿಯಮಿತವಾಗಿ ನೋವಿಂದ ಎದ್ದುಕೊಳ್ತಿದ್ರೆ ಕ್ರಮ ವಹಿಸಿ. ನೋವು ಮುಂದುವರೆದ್ರೆ ಫಿಸಿಯೋ ಮೌಲ್ಯಮಾಪನ ಮತ್ತು ಆರ್ಥೋಪೆಡಿಕ್ ಸಲಹೆಯನ್ನು ಪರಿಗಣಿಸಿ. ದೆಹಲಿ ಮೂಲದ ಅನನ್ಯ ಶರ್ಮಾ ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡಿದ್ದಾರೆ ಮತ್ತು ನಿಜವಾಗಿ ಇದು ಅನೇಕ ಮಹಿಳೆಯರ ದಿನಚರಿಯನ್ನು ವಿವರಿಸುತ್ತದೆ. ನಾನು ಹಾಸಿಗೆ ಅಥವಾ ಸೋಫಾದ ಮೇಲೆ ಕೆಲಸ ಮಾಡ್ತೇನೆ, ಜೊತೆಗೆ ಮನೆ ಕೆಲಸವೂ ಮಾಡ್ತೇನೆ. ಸಂಜೆಗೆ ನನ್ನ ಬೆನ್ನು ಮುರಿದಂತಾಗ್ತವೆ. ಯಾಕೆಂದ್ರೆ ನೀವು ಒಂದೇ ದಿನದಲ್ಲಿ 2 ವಿಧದ ಬೆನ್ನಿನ ಭಾರವನ್ನು ಹೊರುತ್ತಿದ್ದೀರಿ. ಹಾಸಿಗೆ, ಸೋಫಾ ಅಥವಾ ಲ್ಯಾಪ್ಟಾಪ್ ನಲ್ಲಿ ವೃತ್ತಾಕಾರದ ಸ್ಥಿತಿಯಲ್ಲಿ ಹೆಚ್ಚು ಸಮಯ ಕುಳಿತುಕೊಳ್ಳೋದು ಡಿಸ್ಕ್ಗಳು ಮತ್ತು ಲಿಗಮೆಂಟ್ಗಳಿಗೆ ಒತ್ತಡವನ್ನುಂಟು ಮಾಡುತ್ತೆ ಮತ್ತು ಬೆಂಬಲಿಸುವ ಮಾಂಸಪೇಶಿಗಳನ್ನು ದುರ್ಬಲಗೊಳಿಸುತ್ತೆ. ಅಡಿಗೆ ಮನೆ ಕೆಲಸ, ಬಾಗೋದು, ಎತ್ತೋದು ಇವುಗಳು ನಿಮ್ಮ ಬೆನ್ನು ಈಗಾಗೇ ದಣಿದಿರುವಾಗ ಪುನಃ ಬಾಗುವ ಭಾರವನ್ನು ಹೆಚ್ಚಿಸ್ತವೆ. ಇದಕ್ಕಾಗಿಯೇ ಅನೇಕ ಮಹಿಳೆಯರು ಬೆಳಿಗ್ಗೆ ನಾನು ಚೆನ್ನಾಗಿದ್ದೇನೆ ಆದ್ರೆ ಸಂಜೆಗಾಗಲೇ ಸಂಪೂರ್ಣ ದಣಿವಾಗ್ತೇನೆ ಎಂದು ಹೇಳ್ತಾರೆ. ಮುಖ್ಯ ವೈದ್ಯಕೀಯ ಅಂಶ: ನಿಮ್ಮ ಬೆನ್ನು ಒಂದು ತಪ್ಪು ಚಲನೆಯಿಂದಲೇ ಹಾಳಾಗುವುದಿಲ್ಲ. ಅದೇ ಒತ್ತಡ ದಿನವೂ ಪುನರಾವರ್ತನೆ ಆಗ್ತಾ ಸರಿಯಾದ ವಿಶ್ರಾಂತಿ ಮತ್ತು ನಿದ್ರೆ ಇಲ್ಲದೆ ಇದ್ದಾಗ ಅದು ಸಂಕಷ್ಟಕ್ಕೆ ಒಳಗಾಗುತ್ತೆ. ಸಕ್ರಿಯ ನೋವು ಕೆಲವು ವಾರಗಳಿಗಿಂತ ಹೆಚ್ಚು ಕಾಲ ಮುಂದುವರಿದ್ರೆ, ಪುನಃ ಬರುತ್ತಿದ್ರೆ ಅಥವಾ ಕೆಲಸ ಅಥವಾ ನಿದ್ರೆಗೆ ಅಡ್ಡಿಪಡಿಸಲು ಪ್ರಾರಂಭಿಸಿದ್ರೆ. ಹೈದರಾಬಾದ್ನ ಸುನೀತಾ ರಾವ್ ಇನ್ಸ್ಟಾಗ್ರಾಮ್ನಲ್ಲಿ ಡೈರೆಕ್ಟ್ ಮೆಸೇಜ್ ಮೂಲಕ ಇದನ್ನು ಕಳಿಸಿದ್ದಾರೆ ಮತ್ತು ಈ ಪ್ರಶ್ನೆಗೆ ನಿಜವಾಗಿಯೂ ಸ್ವಂತ ವಿಭಾಗ ಬೇಕು. ಗರ್ಭಧಾರಣೆ ಮತ್ತು ವಿತರಣೆಯ ನಂತರ 6 ರಿಂದ 12 ತಿಂಗಳುಗಳಾದ್ರೂ ನನ್ನ ಬೆನ್ನು ಮತ್ತು ಹಿಪ್ಪುಗಳಲ್ಲಿ ಇನ್ನೂ ನೋವಿದೆ. ಇದು ಸಾಮಾನ್ಯವೇ? ಗರ್ಭಧಾರಣೆ ನಂತರದ ನೋವು ಸಾಮಾನ್ಯವಾಗಿದೆ, ಆದರೆ ಇದನ್ನು ನೀವು ಶಾಶ್ವತವಾಗಿ ಒಪ್ಕೋಬೇಕಾದಲ್ಲ. ಗರ್ಭಧಾರಣೆ ನಿಮ್ಮ ದೇಹವನ್ನು ನಿಜವಾದ ರೀತಿಯಲ್ಲಿ ಬದಲಾಯಿಸ್ತದೆ. ನಿಮ್ಮ ಹೊಟ್ಟೆಯ ಗೋಡೆ ಮತ್ತು ಆಳವಾದ ಬೆಂಬಲ ವ್ಯವಸ್ಥೆಗಳು ವಿಸ್ತರಿಸ್ತವೆ. ನಿಮ್ಮ ಶ್ರೋಣಿಪಿಂಡ ಮತ್ತು ಬಂಧಗಳು ಹೆಚ್ಚು ಲವಚಿಕವಾಗ್ತವೆ. ಅನೇಕ ಮಹಿಳೆಯರಲ್ಲಿ ಶ್ರೋಣಿಪಿಂಡದ ನೆಲದ ದುರ್ಬಲತೆ, ಬದಲಾಗಿದ ನಿಲುವು ಮತ್ತು ಕಡಿಮೆ ಕೋರ್ ಸಹಿಷ್ಣುತೆ ಕಂಡುಬರುತ್ತದೆ. ಅದಕ್ಕೆ ನಂತರ ಬರುವುದು ತಾಯ್ಪಾಲ್ ಕೊಡುವ ನಿಲುವು, ಒಂದು ಹಿಪ್ಪು ಮೇಲೆ ಮಗುವನ್ನು ಹೊತ್ತಿಕೊಳ್ಳೋದು ಮತ್ತು ನಿದ್ರಾಹೀನತೆ. ಇವೆಲ್ಲವೂ ಮಾಂಸಪೇಶಿಗಳ ಒತ್ತಡವನ್ನ ಹೆಚ್ಚಿಸುತ್ತವೆ. ಇಲ್ಲಿ ಒಳ್ಳೆ ಸುದ್ದಿ ಇದೆ. ಅನೇಕ ಮಹಿಳೆಯರಿಗೆ ಗುರಿತಾದ ಪುನಶ್ಚೇತನ ಬಹಳ ಸಹಾಯ ಮಾಡ್ತದೆ. ಜ್ವರ, ತೀವ್ರವಾದ ಹೆಚ್ಚುತ್ತಿರುವ ನೋವು, ಹೊಸ ದುರ್ಬಲತೆ ಅಥವಾ ಸುಮ್ಮನಾಗೋದು ಅಥವಾ ಮೂತ್ರಪಿಂಡ ಅಥವಾ ಮಲನಿಯಂತ್ರಣ ಸಮಸ್ಯೆಗಳಿಂದ್ರೆ ತಕ್ಷಣ ಕ್ರಮ ವಹಿಸಿ. ಇಲ್ಲದಿದ್ರೆ ಮಹಿಳೆಯರ ಆರೋಗ್ಯ ಫಿಸಿಯೋಥೆರಪಿ ಮತ್ತು ಒಂದು ಅಸ್ಥಿ ಸಂಯೋಜಕ ಮೌಲ್ಯಮಾಪನದಿಂದ ಪ್ರಾರಂಭಿಸಿ. ಚೆನ್ನೈನ ಕವಿತಾ ನಾಯರ್ ರೆಡ್ಡಿಟ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ರು ಮತ್ತು ಇದು ಬಹಳ ಬಾರಿ ಮರೆತು ಹೋಗುವ ಪ್ರಶ್ನೆ. ನನ್ನ ಕೆಳಮೂಳೆ ನೋವು ಕೆಲವೊಮ್ಮೆ ನನ್ನ ಮಾಸಿಕ ಚಕ್ರದ ಸಮಯದಲ್ಲಿ ಹೆಚ್ಚಾಗತ್ತೆ. ಇದು ಮೂಳೆ ನೋವೇ ಅಥವಾ ಬೇರೆ ಏನಾದ್ರೂ ಇದೆಯಾ? ಮುಖ್ಯವಾದ ಪ್ರಶ್ನೆ, ಏಕೆಂದ್ರೆ ಎಲ್ಲಾ ಬೆನ್ನು ನೋವುಗಳು ಮೂಳೆಯಲ್ಲಿ ಆರಂಭವಾಗೋದಿಲ್ಲ. ನೋವಿಗೆ ಸ್ಪಷ್ಟವಾದ ಮಾಸಿಕ ಮಾದರಿ ಇದ್ದು, ಮಾಸಿಕ ಚಕ್ರದ ಮೊದಲು ಅಥವಾ ಸಮಯದಲ್ಲಿ ಹೆಚ್ಚಾದರೆ ಅದು ಗರ್ಭಾಶಯದ ಕಾರಣಗಳಿಗೆ ಸಂಬಂಧಿಸಿರಬಹುದು. ಉದಾಹರಣೆಗೆ ತೀವ್ರವಾದ ಮಾಸಿಕ, ಕ್ರಾಂಪ್ಸ್, ಎಂಡೋಮೆಟ್ರಿಯೋಸಿಸ್, ಫೈಬ್ರಾಯ್ಡ್ಸ್ ಅಥವಾ ಪೆಲ್ವಿಕ್ ಉರಿಯೂತ. ಇವುಗಳು ಬೆನ್ನು ಮೂಳೆಗೆ ಸೂಚಿಸುವ ಬೆನ್ನು ನೋವಿನಂತೆ ಕಾಣಿಸಬಹುದು. ಮೂಳೆ ನೋವು ಸಾಮಾನ್ಯವಾಗಿ ಹೌದು, ಅದು ನಿಲುವು ಮತ್ತು ಭಾರದಿಂದ ಹೆಚ್ಚು ಸಂಬಂಧ ಹೊಂದಿರ್ತದೆ ಮತ್ತು ಚಲನೆಯೊಂದಿಗೆ ಬದಲಾಗ್ತದೆ. ಪೆಲ್ವಿಕ್ ನೋವು ಸಾಮಾನ್ಯವಾಗಿ ಇತರ ಸೂಚನೆಗಳೊಂದಿಗೆ ಬರುತ್ತದೆ: ಭಾರಿ ರಕ್ತಸ್ರಾವ, ತೀವ್ರವಾದ ಕ್ರಾಂಪ್ಸ್, ಸಂಭೋಗದ ವೇಳೆ ನೋವು, ಮಲವಿಸರ್ಜನೆಯ ಸಮಯದಲ್ಲಿ ನೋವು ಅಥವಾ ಗರ್ಭಧಾರಣೆಯ ಸಮಸ್ಯೆಗಳು. ಏನ್ ಮಾಡಬೇಕು?
ನೋವಿನ ಮಾದರಿ ಸ್ಪಷ್ಟವಾಗಿ ಚಕ್ರಕ್ಕೆ ಸಂಬಂಧಿಸಿದ್ದಿದ್ರೆ ಮೂಲಭೂತ ಮೂಳೆ ಸಂಧಿ ತಪಾಸಣೆಯ ಜೊತೆಗೆ ಗೈನಕಾಲಜಿಸ್ಟ್ ಅನ್ನು ಸಂಪರ್ಕಿಸಿ. ಭಾರಿ ರಕ್ತಸ್ರಾವ, ತಲೆ ಸುತ್ತು ಅಥವಾ ತಿಂಗಳಿಗೆ ಹೆಚ್ಚುತ್ತಿರೋ ನೋವಿದ್ರೆ ತಕ್ಷಣವೇ ಕ್ರಮ ವಹಿಸಿ. ಟ್ವಿಟರ್ನಲ್ಲಿ ಮೀರಾ ಪಿಲ್ಲೈ ಕೇಳಿದ್ದಾರೆ, ಮಗುವನ್ನು ಎತ್ತಿ ನಿಂತಾಗ ಕಾಲಿನಲ್ಲಿ ನೋವು ಬರುತ್ತದೆ, ಇದು ಸೈಯಾಟಿಕಾ ಇರಬಹುದೇ? ಹೌದು, ಇದು ಬೆನ್ನಿನಿಂದ ಕಾಲಿನವರೆಗೆ ಹರಡುವ ಸೈಯಾಟಿಕ್ ನರದ ನೋವು ಅಥವಾ ಚುಚ್ಚುವಿಕೆ ಇರಬಹುದು. ಡಿಸ್ಕ್ ಅಥವಾ ಹತ್ತಿರದ ತುಂಡುಗಳು ನರಮೂಲವನ್ನು ಉಲ್ಲೇಖಿಸಿದಾಗ ಇದು ಸಂಭವಿಸಬಹುದು. ಕಡಿವಾಣಗಳು ನರಮಾರ್ಗಗಳನ್ನು ಒತ್ತಿದಾಗಲೂ ಇದು ಸಂಭವಿಸಬಹುದು. ಇಲ್ಲಿ ಮುಖ್ಯವಾದುದು ಮಾದರಿ ಮತ್ತು ದುರ್ಬಲತೆ. ನರದ ಭಾಗವಹಿಸುವಿಕೆ ಸೂಚಿಸುವ ಸುಳಿವು ಸ್ಪಷ್ಟವಾದ ರೇಖೆಯಲ್ಲಿ ಚುಚ್ಚುವಿಕೆ ಅಥವಾ ಸುಮ್ಮನಾಗಿರುವ ಭಾವನೆ, ದೀರ್ಘಕಾಲ ಕುಳಿತುಕೊಳ್ಳೋದು ಅಥವಾ ಕೆಮ್ಮೋದು ಅಥವಾ ನಕ್ಕಾಗ ನೋವು ಹೆಚ್ಚಾಗೋದು. ದುರ್ಬಲತೆ ಅಂದ್ರೆ ನಿಮ್ಮ ಕಾಲನ್ನು ಎಳೆಯುವಂತೆ ನಡೆಯುವುದು ಅಥವಾ ಮೆಟ್ಟಿಲೇರುವಲ್ಲಿ ಕಷ್ಟವಾಗುವುದು. ಚಟುವಟಿಕೆ ಪುನರಾವೃತವಾಗಿ ಕಾಲಿಗೆ ನೋವು ಹರಡುವುದು ಕಂಡುಬಂದ್ರೆ ಆರ್ಥೋಪೆಡಿಕ್ ಅಥವಾ ಫಿಸಿಯೋಥೆರಪಿಸ್ಟ್ ಅವರ ಪರಿಶೀಲನೆ ಅಗತ್ಯ. ದುರ್ಬಲತೆ ಹೆಚ್ಚಾಗ್ತಿದೆ ಅಂದ್ರೆ ಇದು ತುರ್ತು ಪರಿಸ್ಥಿತಿ. ಮುಂಬೈನ ರೇಖಾ ಅಯ್ಯರ್ ರೆಡ್ಡಿಟ್ ನಲ್ಲಿ ಕೇಳಿದ್ದಾರೆ, ಇದನ್ನು ನಾನು ಬಹಳ ಗಂಭೀರವಾಗಿ ನೋಡ್ತೀನಿ ಡಾಕ್ಟರ್, ನನ್ ಜಾಸ್ತಿ ತೂಕ ಇಲ್ಲದಿದ್ರು ನನಗೆ ಬೆನ್ನೋವಿದೆ, ಎಲ್ಲರೂ ತೂಕ ಕಡಿಮೆ ಮಾಡಿ ಎನ್ನುತ್ತಾರೆ. ತೂಕವು ಕೇವಲ ಒಂದು ಭಾಗ ಮಾತ್ರ. ಅನೇಕ ಭಾರತೀಯ ಮಹಿಳೆಯರಿಗೆ ಅವರು ಸಾಮಾನ್ಯವಾಗಿ ಕಾಣಿಸಿಕೊಂಡ್ರು ನೋವು ಅನುಭವ ಆಗ್ತದೆ. ನಿಜವಾದ ಕಾರಣ ಬಹುಪಾಲು ಸಮಯದಲ್ಲಿ ಮಾಂಸಪೇಶಿಗಳ ಸಹನ ಶಕ್ತಿ, ಚಲನೆ ಮತ್ತು ಪುನಃ ಸ್ವಸ್ಥತೆ. ನೀವು ಗಂಟೆಗಟ್ಟಲೆ ಕುಳಿತುಕೊಂಡಿದ್ರೆ, ಸಾಕಷ್ಟು ಚಲನೆ ಇಲ್ಲವೇ ಕಡಿಮೆ ನಿದ್ರೆ ಮಾಡ್ತಿದ್ರೆ, ದಿನನಿತ್ಯದ ಭಾರವನ್ನ ಕೆಲಸ ಮತ್ತು ಮನೆ ಎರಡೂ ಕಡೆ ಹೊತ್ತಿದ್ರೆ ಬೆನ್ನುಮೂಳೆ ವ್ಯವಸ್ಥೆ ಖಂಡಿತವಾಗಿಯೂ ದಣಿವಿಗೆ ಒಳಗಾಗತ್ತೆ. ಇನ್ನು ಭಾರತದಲ್ಲಿ ಅನೇಕ ಮಹಿಳೆಯರಿಗೆ ವಿಟಮಿನ್ ಡಿ ಕಡಿಮೆ, ಸೂರ್ಯನ ಬೆಳಕು ಕಡಿಮೆ ಸಿಗೋದು ಮತ್ತು ಪೌಷ್ಟಿಕಾಂಶದ ಕೊರತೆಗಳಿವೆ. ಇದರಿಂದ ಮಾಂಸಪೇಶಿ ನೋವು ಮತ್ತು ಎಲುಬು ಆರೋಗ್ಯ ಸಮಸ್ಯೆಗಳು ಉಂಟಾಗುವುದು. ಇದು ಏಕೈಕ ಕಾರಣವಲ್ಲ, ಆದರೆ ಸಂಬಂಧಿತ ಕಾರಣವಾಗಿದೆ. ಹೀಗಾಗಿ ಸಂದೇಶವೇನೆಂದ್ರೆ, ನಿಮ್ಮ ದೇಹದ ಆಕಾರವನ್ನು ತಪ್ಪು ಎಂದು ಭಾವಿಸಬೇಡಿ. ನಿಮ್ಮ ನಿಜವಾದ ಭಾರದ ಮಾದರಿಯನ್ನು ಗುರುತಿಸಿ ಒಂದು ಯೋಜನೆ ರೂಪಿಸೋದಕ್ಕೆ ಗಮನಹರಿಸಿ. ನಾಗ್ಪುರದ ಶ್ರುತಿ ದೇಸಾಯಿ ಯೂಟ್ಯೂಬ್ ನಲ್ಲಿ ಕಮೆಂಟ್ ಮಾಡಿದ್ದಾರೆ, ಮತ್ತು ಈ ಲಕ್ಷಣಗಳ ಸಂಯೋಜನೆ ಜನರು ಊಹಿಸುವುದಕ್ಕಿಂತ ಹೆಚ್ಚು ಸಾಮಾನ್ಯವಾಗಿದೆ. ಥೈರಾಯ್ಡ್ ಸಮಸ್ಯೆಗಳು, ವಿಟಮಿನ್ ಡಿ ಕೊರತೆ ಅಥವಾ ಅನೀಮಿಯಾ, ದೇಹ ನೋವು ಮತ್ತು ಬೆನ್ನು ನೋವನ್ನು ಉಂಟು ಮಾಡಬಹುದೇ? ಇವು ಕಾರಣವಾಗಬಹುದು ಮತ್ತು ಮಹಿಳೆಯರಿಗೆ ಈ ಸಮಸ್ಯೆಗಳ ಕೆಲವು ಹೆಚ್ಚು ಕಾಣಿಸಬಹುದು. ವಿಶೇಷವಾಗಿ ಕಡಿಮೆ ಸೂರ್ಯನ ಬೆಳಕು, ಭಾರಿ ಮಾಸಿಕ ಧಾರಣೆ ಅಥವಾ ಹೆರಿಗೆ ನಂತರದ ಬದಲಾವಣೆಗಳಿದ್ದರೆ. ಥೈರಾಯ್ಡ್ ಅಸಮತೋಲನದಿಂದ ಮಾಂಸಪೇಶಿ ನೋವು, ದಣಿವು ಮತ್ತು ಗಟ್ಟಿತನ ಉಂಟಾಗಬಹುದು. ಕಡಿಮೆ ವಿಟಮಿನ್ ಡಿ ಯಿಂದ ದೇಹದಾದ್ಯಂತ ನೋವು, ಮಾಂಸಪೇಶಿ ಮತ್ತು ಎಲುಬಿನ ಅಸಹಜತೆ ಉಂಟಾಗಬಹುದು. ಅನಿಮಿಯಾ ನೇರವಾಗಿ ಬೆನ್ನಿನ ನೋವನ್ನು ಉಂಟು ಮಾಡುವುದಿಲ್ಲ, ಆದರೆ ಇದು ದಣಿವನ್ನು ಹೆಚ್ಚಿಸುತ್ತದೆ ಮತ್ತು ಪುನಃಸ್ವಸ್ಥತೆಗೆ ತಡೆಯಾಗ್ತದೆ. ಎಲ್ಲವೂ ಹೆಚ್ಚು ಭಾರವಾಗಿರುವಂತೆ ಅನಿಸುತ್ತೆ. ಮುಖ್ಯವಾಗಿ ಇವು ನೋವಿನ ಏಕೈಕ ಕಾರಣಗಳಲ್ಲ ಮತ್ತು ಪ್ರತಿಯೊಬ್ಬರು ಈ ಪರೀಕ್ಷೆಗಳನ್ನ ಮಾಡಿಸಬೇಕೆಂದಿಲ್ಲ. ಮೈಕೈ ನೋವು, ಸುಸ್ತು, ಕೂದಲು ಉದುರುವಿಕೆ, ನಿದ್ರಾಹೀನತೆ ಇದ್ದರೆ ವೈದ್ಯರು ಅಥವಾ ಫಿಸಿಯೋಥೆರಪಿಸ್ಟ್ ಸಲಹೆ ಪಡೆಯಿರಿ. ಕೋಯಂಬತ್ತೂರಿನ ಉಷಾ ವೆಂಕಟರಮಣ್ ಇನ್ಸ್ಟಾಗ್ರಾಂನಲ್ಲಿ ಹೀಗೆ ಕೇಳಿದ್ದಾರೆ, ನನಗೆ ಈಗ 40ರ ಆಸುಪಾಸು, ಬೆನ್ನು ನೋವು ಹೆಚ್ಚಾಗಿದೆ, ಸಣ್ಣ ಕೆಲಸಕ್ಕೂ ಸುಸ್ತಾಗ್ತಿದೆ, ನೋವು ಬರುತ್ತಿದೆ, ಎಲುಬುಗಳ ಬಗ್ಗೆ ಆತಂಕ ಬೇಡವೇ? ನೀವು 40ನ ವಯಸ್ಸಿನಲ್ಲಿದ್ದಾಗ ಎಲುಬು ಮತ್ತು ಮಾಂಸಪೇಶಿ ಆರೋಗ್ಯ ಹೆಚ್ಚು ಮುಖ್ಯವಾಗ್ತದೆ. ವಿಶೇಷವಾಗಿ ಕಡಿಮೆ ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಡಿ ಸೇವನೆ, ಕಡಿಮೆ ಶಕ್ತಿಯ ಅಭ್ಯಾಸ ಅಥವಾ ಮೊದಲಿನ ಮೆನೋಪಾಸ್ ಇದ್ರೆ. ಬಹುಪಾಲು ಬೆನ್ನಿನ ನೋವು ಇನ್ನೂ ಯಾಂತ್ರಿಕವಾಗಿಯೇ ಇರುತ್ತದೆ. ಆದರೆ ನಾನು ಸಣ್ಣ ಬಿದ್ದೋ ಅಥವಾ ಹಗುರವಾದುದನ್ನು ಎತ್ತಿದ ನಂತರದ ನೋವು, ನಿರಂತರ ರಾತ್ರಿ ನೋವು, ಎತ್ತರ ಕಡಿಮೆಯಾಗುವುದು ಅಥವಾ ಆಸ್ಟಿಯೋಪೋರೋಸಿಸ್ ಅಥವಾ ಮುರಿತಗಳ ಬಲವಾದ ಕುಟುಂಬ ಇತಿಹಾಸ ಇದ್ದರೆ ಗಮನ ಕೊಡುತ್ತೇನೆ. ಅವುಗಳೆಲ್ಲ ಇದ್ರೆ ನಾವು ಎಲುಬು ಆರೋಗ್ಯ ಮೌಲ್ಯಮಾಪನವನ್ನ ಪರಿಗಣಿಸ್ತೇವೆ. ಉದಾಹರಣೆಗೆ ಎಲುಬಿನ ಘನತೆ ಪರೀಕ್ಷೆ ಮತ್ತು ಅಪಾಯಗಳನ್ನ ಮೊದಲೇ ಚಿಕಿತ್ಸೆ ನೀಡ್ತೇವೆ. ಮುಖ್ಯವಾಗಿ ಗಾಬರಿ ಆಗ್ಬೇಡಿ, ಆದ್ರೆ ಹೊಸ ಮಾದರಿಗಳನ್ನ ನಿರ್ಲಕ್ಷಿಸಬೇಡಿ. ಇದಕ್ಕಾಗಿಯೇ ತಡೆಯೋದು ಮುಖ್ಯ. ಇದು ಅನೇಕ ಮಹಿಳೆಯರಿಂದ ರೆಡಿಟ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲಿಂದಲೂ ಬರ್ತಿದೆ. ಎಲ್ಲರೂ ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ, ನನಗೆ ಎಕ್ಸ್ರೇ ಅಥವಾ MRI ಬೇಕಾ? ನನ್ನ ಸ್ನೇಹಿತೆ ಡಿಸ್ಕ್ ಬಲ್ಜ್ ಎಂದರೆ ಶಸ್ತ್ರಚಿಕಿತ್ಸೆ ಬೇಕು ಅಂತ ಹೇಳ್ತಾರೆ. ಗದಗು ಮತ್ತು ಬೆನ್ನಿನ ನೋವಿರುವ ಹೆಚ್ಚಿನ ಜನರಿಗೆ ತಕ್ಷಣವೇ ಸ್ಪ್ಯಾನ್ ಅಗತ್ಯವಿಲ್ಲ ಮತ್ತು ಹೆಚ್ಚಿನ ಡಿಸ್ಕ್ ಬಲ್ಜ್ಗಳಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿಲ್ಲ. ಸ್ಕ್ಯಾನ್ಗಳಲ್ಲಿ ಬಹುಪಾಲು ಬಾರಿ ವಯಸ್ಸಿನಂತೆ ಬರುವ ಬದಲಾವಣೆಗಳು ಕಾಣಿಸಬಹುದು. ಅವು ಅನೇಕ ಜನರಿಗೆ ನೋವಿಲ್ಲದೆ ಇರಬಹುದು. ನೀಡುವ ನಿರ್ಧಾರವು ಸಂಪೂರ್ಣವಾಗಿ ನಿಮ್ಮ ಲಕ್ಷಣಗಳು ಮತ್ತು ನರ ಪರೀಕ್ಷೆಯ ಮೇಲೆ ಆಧಾರಿತವಾಗಿರುತ್ತದೆ, ಕೇವಲ ವರದಿಯ ಮೇಲೆ ಅಲ್ಲ. ಒಂದು ವಿವೇಕ ಬುದ್ಧಿಯುಳ್ಳ ವೈದ್ಯರು ಮೊದಲು ನಿಮ್ಮ ಶಕ್ತಿ, ಪ್ರತಿಕ್ರಿಯೆಗಳು, ಅನುಭವ, ನಡೆಯುವಿಕೆ, ಸಮತೋಲನ ಮತ್ತು ಕೆಂಪು ಸೂಚನೆಗಳನ್ನು ಪರಿಶೀಲಿಸುತ್ತಾರೆ. ಸ್ಕ್ಯಾನ್ಗಳನ್ನು ಸಾಮಾನ್ಯವಾಗಿ ದುರ್ಬಲತೆ, ಹೆಚ್ಚುತ್ತಿರುವ ಸುಮ್ಮನಾಗಿರುವಿಕೆ, ಮೂತ್ರ ಅಥವಾ ಮಲದ ಸಮಸ್ಯೆಗಳು, ಜ್ವರ, ತೂಕ ಇಳಿಕೆ, ಗಾಯ ಅಥವಾ ರಚನೆಯಾದ ಯೋಜನೆಯ ನಂತರವೂ ಸುಧಾರಣೆ ಕಾಣದ ನೋವಿರುವವರಿಗೆ ಮಾತ್ರ ಮೀಸಲಿಡಲಾಗ್ತದೆ. ನನ್ನನ್ನು ಹೆಚ್ಚು ಚಿಂತೆಗೊಳಿಸುವುದು ಎಂದರೆ, ಮಹಿಳೆಯರು ಬಹುಪಾಲು ಬಾರಿ ತಮ್ಮ ಕೆಲಸಗಳಲ್ಲಿ ನಿರತರಾಗಿ ಚಿಕಿತ್ಸೆ ವಿಳಂಬಗೊಳಿಸ್ತಾರೆ ಅಥವಾ ಒಂದು ಭಯಾನಕ ಸ್ಕ್ಯಾನ್ ನೋಡಿ ಭಯದಿಂದ ಚಲನೆ ನಿಲ್ಲಿಸ್ತಾರೆ. ನಮಗೆ ಬೇಕಾಗಿರೋದು ಮಧ್ಯಮ ಮಾರ್ಗ. ಚಾಣಾಕ್ಷವಾಗಿ ಮೌಲ್ಯಮಾಪನ ಮಾಡಿ ಬೇಗ ಕಾರ್ಯನಿರ್ವಹಿಸಿ ಶಾಂತವಾಗಿರಿ.
ಮಹಿಳೆಯರಲ್ಲಿ ಬೆನ್ನು ಮತ್ತು ಮೆಣಸು ನೋವು ನಿಜವಾದ್ದು, ಇದು ಸಾಮಾನ್ಯವಾದದ್ದು ಮತ್ತು ನೀವು ಇದನ್ನು ಸಹಿಸಿಕೊಂಡು ಹೋಗಬೇಕೆಂಬ ಅಗತ್ಯವಿಲ್ಲ. ಸರಿಯಾದ ಪ್ರಶ್ನೆಗಳನ್ನ ಕೇಳುವ ಮಹಿಳೆಯರು ತಮ್ಮ ದೇಹದಲ್ಲಿ ನಿಜವಾಗಿಯೇನು ನಡೀತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವರು, ಉತ್ತಮವಾಗಿ ಚೇತರಿಸಿಕೊಳ್ಳುತ್ತಾರೆ ಮತ್ತು 10 ವರ್ಷಗಳ ನಂತರ ದೀರ್ಘಕಾಲದ ಸಮಸ್ಯೆಗೆ ಒಳಗಾಗುವುದಿಲ್ಲ. ನೋವು ಭಾರ ಸಂಬಂಧಿತದೋ, ನರಗಳ ಉದ್ದೀಪನದೋ ಅಥವಾ ತಕ್ಷಣದ ಗಮನಕ್ಕೆ ಅಗತ್ಯವಿರುವುದೋ, ಪ್ರಾಕ್ಟೋನಲ್ಲಿ ದೃಢೀಕೃತ ಅಸ್ಥಿರೋಗ ತಜ್ಞ, ಫಿಸಿಯೋಥೆರಪಿಸ್ಟ್ ಅಥವಾ ಆಂತರಿಕ ವೈದ್ಯರನ್ನು ಸಂಪರ್ಕಿಸಿ ವೈಯಕ್ತಿಕ ಮಾರ್ಗದರ್ಶನ ಪಡೆಯಬಹುದು. ಇದು ನೀವು ಗಮನದಲ್ಲಿ ಇರಿಸಬೇಕಾದ್ದೋ ಅಥವಾ ತಕ್ಷಣ ಕ್ರಮ ವಹಿಸಬೇಕಾದ್ದೋ ಎಂಬುದನ್ನು ಅವರು ನಿಮಗೆ ಸ್ಪಷ್ಟಪಡಿಸ್ತಾರೆ. ಈ ವಿಡಿಯೋ ನಿಮಗೆ ಸಹಾಯವಾದರೆ ತನ್ನ ಬೆನ್ನು ನೋವು ಕೇವಲ ಒತ್ತಡ ಎಂದು ಹೇಳುತ್ತಾ ಇರುವ ನಿಮ್ಮ ಪರಿಚಯದ ಮಹಿಳೆಗೆ ಇದನ್ನು ಹಂಚಿಕೊಳ್ಳಿ, ಯಾಕಂದ್ರೆ ಅವಳಿಗೆ ಇದನ್ನು ಕೇಳೋದು ಇತರರಿಗಿಂತ ಹೆಚ್ಚು ಅಗತ್ಯ. ನಿಜವಾಗಿಯೂ ಮುಖ್ಯವಾದ ವಿಷಯಗಳ ಬಗ್ಗೆ ಉಪಯುಕ್ತ ಸಲಹೆಗಳನ್ನು ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.